ಇವತ್ತು ಮಾಜಿ ಮುಖ್ಯಮಂತ್ರಿ ಸದಾನಂದ ಗೌಡರು ಮಾಡುವಂತ ಸುದ್ದಿಗೋಷ್ಠಿಯ ಬಗ್ಗೆ ದೊಡ್ಡ ಕುತೂಹಲ ಸೃಷ್ಟಿಯಾಗಿತ್ತು. ಯಾವ ವಿಚಾರ ಮಾತನಾಡ್ತಾರೆ ಸದಾನಂದ ಗೌಡರು ಅನ್ನೋದು ಆ ಕುತೂಹಲಕ್ಕಿದ್ದಂತ ಕಾರಣ. ಯಾಕಂತಂದ್ರೆ ಅನೇಕ ಊಹಾಪೋಹಗಳು ಸೃಷ್ಟಿಯಾಗಿತ್ತು. ಆದರೆ ಸ್ವಪಕ್ಷದ ವಿರುದ್ಧ ಸದಾನಂದ ಗೌಡರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ತಮ್ಮ ಸಿಟ್ಟು ಹೊರಹಾಕಿದರು. ಲೋಕ ಚುನಾವಣೆಯಲ್ಲಿ ತಮಗೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬೇಸರ ವ್ಯಕ್ತಪಡಿಸಿದ್ರು. ಜೊತೆಗೆ ಮುಂದಕ್ಕೆ ನಾನು ಪಕ್ಷ ಶುದ್ಧೀಕರಣ ಮಾಡ್ತೀನಿ ಅಂತ ಡಿ.ವಿ. ಸದಾನಂದ ಗೌಡರು ಹೇಳ್ಕೊಂಡ್ರು. ಕುಟುಂಬ ರಾಜಕಾರಣ, ಜಾತಿ ರಾಜಕಾರಣದ ವಿರುದ್ಧ ಧ್ವನಿ ಎತ್ತಿದ್ರು ಸದಾನಂದ ಗೌಡರು. ಸಕ್ರಿಯ ಚುನಾವಣಾ ಕಣದಿಂದ ಹಿಂದಕ್ಕೆ ಸರಿತೀನಿ, ಆದರೆ ಪಕ್ಷದ ಶುದ್ಧೀಕರಣ ಪ್ರಕ್ರಿಯೆಗೆ ಚಾಲನೆಯನ್ನ ಕೊಡ್ತೀನಿ. ನಮ್ಮ ಅಭ್ಯರ್ಥಿಗಳು ಗೆಲ್ಲಬೇಕು, ದೇಶಕ್ಕೆ ನರೇಂದ್ರ ಮೋದಿ ಮತ್ತೆ ಪ್ರಧಾನಿಯಾಗಬೇಕು ಅಂತ ಸದಾನಂದ ಗೌಡರು ಹೇಳ್ಕೊಂಡ್ರು. ಇದೆಲ್ಲ ಆದ ನಂತರ, ಆದರೆ ಲೋಕಸಭಾ ಎಲೆಕ್ಷನ್ ರಿಸಲ್ಟ್ ಬಂದ ಬಳಿಕ ಪಕ್ಷ ಶುದ್ಧೀಕರಣ, ರಾಜ್ಯದಲ್ಲಿ ಬಿಜೆಪಿಯ ಶುದ್ಧೀಕರಣ ಪ್ರಕ್ರಿಯೆಯನ್ನ ನಾನೇ ಮುಂದೆ ನಿಂತು ಮಾಡ್ತೀನಿ, ನಾನೇ ಅದರ ಸಾರಥ್ಯವನ್ನು ವಹಿಸ್ತೀನಿ ಅಂತ ಸದಾನಂದ ಗೌಡರು ಇವತ್ತಿನ ಸುದ್ದಿಗೋಷ್ಠಿಯಲ್ಲಿ ಹೇಳಿಕೊಂಡ್ರು. ನಿಮ್ಮೊಂದಿಗೆ ಮಾತನಾಡೋದು ನನಗೆ ಏನೂ ಇಲ್ಲ. ನೀವೇ ಅಶೋಕ್, ನೀವೇ ಅಶ್ವಥ್ ನಾರಾಯಣ್, ನೀವೇ ಬೊಮ್ಮಾಯಿ, ನೀವೇ ಮುನ್ರಾಜು ಬಂದಿದ್ರಿ. ಸುಮ್ಮನೆ ಕುಳಿತಿದ್ದ ನನ್ನ ಎಲೆಕ್ಷನ್ಗೆ ನಿಲ್ಲಿ ಅಂತ ನೀವೇ ಹೇಳಿ ಈಗ ನನ್ನನ್ನು ಹೊರಗಡೆ ದಬ್ಬಿದ್ದೀರಿ. ಇಡೀ ಒಕ್ಕಲಿಗ ಸಮುದಾಯನ ಬಲಿ ಕೊಟ್ಟಿದ್ದೀರಿ. ನಿಮಗೆ ನಾಚಿಕೆ ಆಗೋದಿಲ್ವಾ? ಲಿಂಗಾಯತ ಕೋಟಾದಲ್ಲಿ ಎಲ್ರಿಗೂ ಟಿಕೆಟ್ ಸಿಗ್ತಾ ಇದೆ. JDS ಜನರನ್ನ ತಂದು BJPಯಲ್ಲಿ ನಿಲ್ಲಿಸ್ತಾ ಇದ್ದೀರಾ. ನಿಮಗೆ ಮರ್ಯಾದೆ ಇದೆಯಾ ಅಂತ ಜನ ಕೇಳ್ತಾ ಇದ್ದಾರೆ. 17% ಇರೋರಿಗೆ 9 ಸೀಟು, 15% ಇರೋರಿಗೆ ಅರ್ಧ ಸೀಟು. ನಾಚಿಕೆ ಆಗ್ಬೇಕು ನಿಮಗೆ. ಮೊನ್ನೆ ಕೋರ್ ಕಮಿಟಿಗೆ ಹೋಗಿ ಏನು ಸಾಧನೆ ಮಾಡ್ಕೊಂಡು ಬಂದ್ರಿ? ಇನ್ನೇನಿದೆ ನಿಮ್ಮ ಹತ್ರ ಮಾತಾಡೋಕೆ? ಯಾವ ಮುಖ ಇಟ್ಕೊಂಡು ಬಂದಿದ್ದೀರಿ? ವಿಧಾನಸಭೆ ಚುನಾವಣೆಯಲ್ಲಾದ ತಪ್ಪುಗಳನ್ನೇ ಈಗಲೂ ರಿಪೀಟ್ ಮಾಡ್ತಾ ಇದ್ದೀರಿ. ವಿಧಾನಸಭೆ ಚುನಾವಣೆಯಲ್ಲಿ ಯಾಕೆ ಏಟ್ ತಿಂದ್ರಿ ಅಂತ ಗೊತ್ತಿಲ್ವಾ ನಿಮಗೆ? ಪಕ್ಷವನ್ನ ಅಧಃಪತನಕ್ಕೆ ತಳ್ತಾ ಇದ್ದೀರಿ. ಮಧುಸೂದನ್ ನೇರ ಸಂಪರ್ಕದಲ್ಲಿ. ಮಧುಸೂದನ್, ಸದಾನಂದ ಗೌಡರು ಶುದ್ಧೀಕರಣದ ವಿಚಾರವನ್ನು ಮಾತನಾಡ್ತಾ ಇದ್ದಾರೆ. ಕಳಂಕಿತ ಗಂಗೆಯನ್ನ ಮಾತ್ರ ಶುದ್ಧೀಕರಣ ಮಾಡೋದಕ್ಕೆ ಸಾಧ್ಯ, ಅಥವಾ ಹಾಳಾಗಿರೋದನ್ನ ಮಾತ್ರ ಶುದ್ಧೀಕರಣ ಮಾಡೋದಕ್ಕೆ ಸಾಧ್ಯ. ರಾಜ್ಯ ಬಿಜೆಪಿ ಹಾಳಾಗಿ ಹೋಗಿದೆ ಅನ್ನೋದನ್ನ ಸದಾನಂದ ಗೌಡರು ಇಲ್ಲಿ ಪರೋಕ್ಷವಾಗಿ ಹೇಳ್ತಾ ಇರೋದು. ಅಫ್ಕೋರ್ಸ್ ರಕ್ಷತ್, ನೇರವಾಗಿ 2024ರ ಲೋಕಸಭಾ ಕ್ಷೇತ್ರದ ಚುನಾವಣೆಯ ಹೊಸ್ತಿಲಿನಲ್ಲಿ ಇವತ್ತು ಏನು ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಹಾಲಿ ಸಂಸದ ಡಿ.ವಿ. ಸದಾನಂದ ಗೌಡರು ಸುದ್ದಿಗೋಷ್ಠಿಯನ್ನ ಮಾಡಿದ್ರು. ಈಗ ಚುನಾವಣೆ ನಡೀಲಿ, ಚುನಾವಣೆ ಆದ್ಮೇಲೆ ನಾವೇನು ಅಂತ ತೋರಿಸ್ತೀವಿ. ರಾಜ್ಯ ಬಿಜೆಪಿಯಲ್ಲಿ ಕುಟುಂಬ ರಾಜಕಾರಣ ತಾಂಡವವಾಡ್ತಾ ಇದೆ. ಇದನ್ನ ಸರಿಪಡಿಸಬೇಕಾಗಿದೆ. ಜಾತಿಯ ಆಧಾರದಲ್ಲಿ ಒಂದಷ್ಟು ರಾಜಕಾರಣವನ್ನ ಮಾಡಲಾಗ್ತಾ ಇದೆ. ಇದನ್ನ ಕೂಡ ಸರಿಪಡಿಸಬೇಕಾಗುತ್ತೆ. ನಾನು ಬಿಜೆಪಿಯಲ್ಲಿ ವಿವಿಧ ಹುದ್ದೆಗಳನ್ನು ಅಲಂಕರಿಸಿದ್ದೀನಿ. ಸಂಘ ಪರಿವಾರದ ಹಿನ್ನೆಲೆಯನ್ನ ಹೊಂದಿದ್ದೇನೆ. ನೇರವಾಗಿ ರಾಜ್ಯಾಧ್ಯಕ್ಷ ಸ್ಥಾನವನ್ನು ಕೂಡ ಅಲಂಕರಿಸಿದ್ದೇನೆ. ನಾನು ಪಕ್ಷದ ರಾಜ್ಯಾಧ್ಯಕ್ಷ ಆಗಿದ್ದಾಗ ಪಕ್ಷ ಅಧಿಕಾರಕ್ಕೆ ಬಂತು 2008ರಲ್ಲಿ. ಹೀಗಾಗಿಯೇ ಮತ್ತೊಮ್ಮೆ 2024ರಲ್ಲಿ ನಾನು ಪಕ್ಷವನ್ನ ಶುದ್ಧೀಕರಣ ಮಾಡಲಿಕ್ಕೆ ಮುಂದಾಗ್ತೇನೆ ಅನ್ನೋ ಒಂದು ಹೇಳಿಕೆನ ಕೊಟ್ಟಿದ್ದಾರೆ. ಹಾಗಾದ್ರೆ ಡಿ.ವಿ. ಸದಾನಂದ ಗೌಡರ ಪ್ರಕಾರ ಶುದ್ಧೀಕರಣ ಅಂದ್ರೆ ಏನು ಅನ್ನೋ ಪ್ರಶ್ನೆ ಈಗ ರಾಜ್ಯ ಬಿಜೆಪಿಯಲ್ಲಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ. ನೇರವಾಗಿ ಬಿಜೆಪಿಯಲ್ಲಿ ಈ ಬಾರಿಯ ಲೋಕಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಖುದ್ದು ಡಿ.ವಿ. ಸದಾನಂದ ಗೌಡ್ರೆ ಚುನಾವಣೆಯ ಪ್ರಕ್ರಿಯೆ ಆರಂಭ ಆಗಕ್ಕಿಂತ ಮುಂಚೆಯೇ ನಾನು ಚುನಾವಣೆಗೆ ನಿಂತ್ಕೊಳ್ಳಲ್ಲ ಸ್ವಾಮಿ ಅನ್ನೋ ಒಂದು ಮಾತನ್ನ ನೇರವಾಗಿ ಹೇಳಿದ್ರು. ಅದಾದ ಬಳಿಕ ಅವರು ಮನಸ್ಸನ್ನ ಚೇಂಜ್ ಮಾಡಿಕೊಂಡ್ರು. ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ರಕ್ಷತ್ ಅವರು ಚುನಾವಣೆಗೆ ಸ್ಪರ್ಧೆ ಮಾಡೋ ಅಂತ ನಿರ್ಧಾರವನ್ನ, ನಿಲುವನ್ನ ಪ್ರಕಟ ಮಾಡಿದ್ರು. ಅದಾದ ಬಳಿಕ ರಾಜ್ಯದಲ್ಲಿ ಇದ್ದಂಥ ಬಿಜೆಪಿ ನಾಯಕರು ಅವರ ಮನೆಗೆ ಭೇಟಿ ಕೊಟ್ಟು ಅವರ ಮನವೊಲಿಕೆ ಮಾಡಿ, ಅದಾದ ಬಳಿಕ ಕೋರ್ ಕಮಿಟಿ ಸಭೆ ನಡೆಸಿ, ಅದಾದ ಬಳಿಕ ಅವರು ಒಂದೇ ಹೆಸರನ್ನ ಶಿಫಾರಸು ಮಾಡಿ ಕಳಿಸಿದ್ರು. ರಾಜ್ಯದಲ್ಲಿ ಇರುವಂತಹ ಬಿಜೆಪಿಯ 6 ಮೋರ್ಚಾಗಳು, ಎಲ್ಲ ಪದಾಧಿಕಾರಿಗಳು ಸೇರಿದಂತೆ 142 ಮಂದಿಯಿಂದ ಶಿಫಾರಸಾದಂತ ಏಕೈಕ ವ್ಯಕ್ತಿ ಅಂದ್ರೆ ಅದು ಡಿ.ವಿ. ಸದಾನಂದ ಗೌಡರು. ಆದ್ರೆ ಹೈಕಮಾಂಡ್ ನಾಯಕರು ಡಿ.ವಿ. ಸದಾನಂದ ಗೌಡರ ಹೆಸರನ್ನ ಪರಿಗಣಿಸಿಲ್ಲ. ಶೋಭಾ ಕರಂದ್ಲಾಜೆ ಅವರಿಗೆ ಮಣೆಯನ್ನ ಹಾಕಿದ್ದಾರೆ. ಇದು ಹೈಕಮಾಂಡ್ ನಾಯಕರು ಮಾಡಿರೋ ತಪ್ಪೋ, ಎಡವಟ್ಟೋ, ಅಥವಾ ರಾಜ್ಯ ಬಿಜೆಪಿ ನಾಯಕರು ಇದನ್ನ ನೇರವಾಗಿ ಹೈಕಮಾಂಡ್ ನಾಯಕರಿಗೆ ತಲುಪಿಸೋದ್ರಲ್ಲಿ ಎಡವಿದ್ದೋ ಅನ್ನೋದಕ್ಕೆ ಉತ್ತರ ಸಿಗಬೇಕಾಗತ್ತೆ. ಬಟ್ ಡಿ.ವಿ. ಸದಾನಂದ ಗೌಡರ ಪ್ರಕಾರ ಈಗ ಶುದ್ಧೀಕರಣದ ಮಾತನ್ನ ಆಡ್ತಾ ಇದ್ದಾರೆ. ಹೀಗಾಗಿ ಸಮಾನ ಮನಸ್ಕರನ್ನ ಕರಿತೀನಿ, ಲೋಕಸಭಾ ಚುನಾವಣೆ ಆದ ಬಳಿಕ ಎಲ್ಲರೂ ಕೂಡ ಮಾತಾಡ್ತೀನಿ, ಅದಾದ್ಮೇಲೆ ಕುಟುಂಬ ರಾಜಕಾರಣಕ್ಕೆ ಇತಿಶ್ರೀ ಹಾಡಿಸ್ತೀನಿ, ಅಷ್ಟೇ ಅಲ್ಲದೆ ಬಿಜೆಪಿಯನ್ನ ಶುದ್ಧಿ ಮಾಡ್ತೀನಿ ಅನ್ನೋ ಒಂದು ಹೇಳಿಕೆಯನ್ನ ನೀಡೋದ್ರ ಮೂಲಕ ರಾಜ್ಯ ಬಿಜೆಪಿಯಲ್ಲಿ ಹೊಸ ಚರ್ಚೆಯನ್ನ ಡಿ.ವಿ. ಸದಾನಂದ ಗೌಡರು ಹುಟ್ಟುಹಾಕಿದ್ದಾರೆ. ಇದು ಮುಂಬರುವಂತ ದಿನದಲ್ಲಿ ಯಾವ ಸ್ವರೂಪ ತೆಗೆದುಕೊಳ್ಳುತ್ತೆ ಕಾದ್ ನೋಡ್ಬೇಕಾಗುತ್ತೆ. ಲಾಸ್ಟ್ ಪಾಯಿಂಟ್ ಒಂದು ಆಡ್ ಮಾಡೋದಾದ್ರೆ, ನೇರವಾಗಿ ಚುನಾವಣಾ ಹೊಸ್ತಿಲಿನಲ್ಲಿ ಕುಟುಂಬ ರಾಜಕಾರಣ, ಜಾತಿಯ ರಾಜಕಾರಣ, ನೇರವಾಗಿ ಇಲ್ಲಿ ಕೋರ್ ಕಮಿಟಿಲಿ ಇದ್ದಂಥವರ
ವಿರುದ್ಧವಾಗಿ ಡಿ ವಿ ಸದಾನಂದ ಗೌಡರು ಇವತ್ತು ಹರಿಹಾಯ್ದಿರೋದು ನಿಜಕ್ಕೂ ರಾಜ್ಯದ ಮಟ್ಟಿಗೆ ಬಿಜೆಪಿಯ ಮಟ್ಟಿಗೆ ತುಂಬಾನೇ ದೊಡ್ಡ ಸುದ್ದಿ ರಕ್ಷತ್. ಎಸ್, ಥ್ಯಾಂಕ್ ಯು ಮಧುಸೂದನ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.